ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನ ಹುಡುಗಿ ಚೈತ್ರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಗರ್ಭಿಣಿಯರಲ್ಲಿ ರಕ್ತ ಹೆಚ್ಚಿಸೋದು ಏಕೆ ಅಂತ. ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಗೊತ್ತಿರಲ್ಲ ಎಷ್ಟು ಬ್ಲಡ್ ಇರಬೇಕು, ನಂದು ಎಷ್ಟು ಬ್ಲಡ್ ಇದೆ, ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು, ಯಾವ ಥರ ಫುಡ್ ತೊಗೋಬೇಕು ನಾನು ಅಂತ ಕೆಲವರಿಗೆ ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಸ್ಪಿಟಲ್ಗೆ ಹೋದಾಗ BP ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹಾಗೆಯೇ ಬ್ಲಡ್ ಕೂಡ ಚೆಕ್ ಮಾಡ್ತಾರೆ. HP ಅಂತ ಕರೀತಾರೆ. ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಹಿಮೋಗ್ಲೋಬಿನ್ನು ಚೆಕ್ ಮಾಡಿದಾಗ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 12ಇಂದ 16 ಇರಲೇಬೇಕು ಪ್ರೆಗ್ನೆನ್ಸಿಯಲ್ಲಿ. ಅದಕ್ಕಿಂತ ಕಡಿಮೆ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಡಾಕ್ಟರು ನಿಮಗೆ ಅವಾಗಿಂದಲೇ, ಇವಾಗ 1.5 ಮಂತಿಗೆ ತೋರಿಸಿದ್ರಿ, ಅಕಸ್ಮಾತ್ 3 ಮಂತ್ಸಿಗೆ ತೋರಿಸಿದ್ರಿ ಅಂದರೆ ಅವಾಗಿಂದಲೇ ಟ್ಯಾಬ್ಲೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಟಮಿನ್ ಟ್ಯಾಬ್ಲೆಟ್ ಆಗಿರ್ಬೋದು, ಐರನ್ ಟ್ಯಾಬ್ಲೆಟ್ ಆಗಿರ್ಬೋದು, ಮತ್ತಿತರ ಟ್ಯಾಬ್ಲೆಟ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದನೇ ನೀವು ಕಂಪಲ್ಸರಿ ಆ ಟ್ಯಾಬ್ಲೆಟ್ಗಳನ್ನ ತೊಗೋಬೇಕಾಗುತ್ತೆ. ಯಾವುದೋ ಸ್ಕಿಪ್ ಮಾಡೋಂಗಿಲ್ಲ. ಇವಾಗ ಮನೇಲಿ ಅಜ್ಜಿದಿರು ಹೇಳ್ತಾರೆ, ಜಾಸ್ತಿ ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಪಾಪು ದಪ್ಪ ಆಗಿಬಿಡುತ್ತೆ, ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ ಮುಂದೆ ಡೆಲಿವರಿ ಟೈಮಲ್ಲಿ ಅಂತ ಹೇಳಿರ್ತಾರೆ. ಕೆಲವರು ಹೇಳ್ತಿರ್ತಾರೆ. ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ. ಕಂಪಲ್ಸರಿ ಆ ಟ್ಯಾಬ್ಲೆಟ್ಗಳು ತೊಗೋಬೇಕು. ಅವು ಕೊಡೋದು ನಿಮಗೆ ಐರನ್ ಟ್ಯಾಬ್ಲೆಟ್ ಇರ್ಬೋದು, ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ, ವಿಟಮಿನ್ ಟ್ಯಾಬ್ಲೆಟ್ಗಳು ಅದೆಲ್ಲ ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ, ಮತ್ತು ಪಾಪು ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದರಿಂದ ಬ್ಲಡ್ ಇನ್ಕ್ರೀಸ್ ಆಗೋದ್ರಿಂದ ಪಾಪು ಹೊಟ್ಟೊಳಗೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆಟ್ಗಳ ಕೊಡ್ತಾರೆ. ಅದರಿಂದ ಅದನ್ನು ಸ್ಕಿಪ್ ಮಾಡೋಂಗಿಲ್ಲ. ಇವಾಗ ಖಾಲಿ ಆಯಿತು ಅಂದರೆ, ನಾನು ನನ್ನ ಪ್ರೆಗ್ನೆನ್ಸಿಲಿ ಸ್ಕಿಪ್ಪೇ ಮಾಡಿಲ್ಲ ಯಾವ ಟ್ಯಾಬ್ಲೆಟ್ ಆಗಲಿ. ಮತ್ತು ಖಾಲಿ ಆದರೆ ಮತ್ತೆ ತರಿಸ್ಕೊಂಡು ನುಂಗ್ತಿದ್ದೆ ಆ ಟ್ಯಾಬ್ಲೆಟ್ಗಳನ್ನ. ಅದಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಈ ಥರ ಆಗಿದೆ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು, ಯಾರೋ ಹೇಳಿದ್ದಾರೆ ತೊಗೋಬಾರ್ದು, ಈ ಥರ ಆಗುತ್ತೆ ಅಂತ ಅಂದ್ಕೊಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದು ಯಾವ ಥರ ಹೇಳಿರ್ತಾರೆ ಡಾಕ್ಟರ್, ಆ ಥರ ಟ್ಯಾಬ್ಲೆಟ್ಗಳು ತೊಗೊಳ್ಳಿ ಡೈಲಿ. ಹಾಗೆಯೇ ಅದ್ರ ಜೊತೆಗೆ ಈ ಟೈಮಲ್ಲಿ ನಿಮಗೆ ಬ್ಲಡ್ಡು ಕಡಿಮೆ ಆಗ್ತಾ ಬರ್ಬೋದು. ಯಾಕಂದರೆ ನೀವು ಊಟ ಮಾಡೋದಿರ್ಬೋದು, ನಿಮ್ಮ ಬ್ಲಡ್ ಇನ್ಕ್ರೀಸ್ ಆಗೋದು ನಿಮಗೂ ಇರ್ಬೋದು, ಅದು ಪಾಪುಗೂ ಹೋಗ್ತಿರುತ್ತೆ. ಅದರಿಂದಾಗಿ ನೀವು ಜಾಸ್ತಿ ಊಟ ಅಂದರೆ ಪೋಷಕಾಂಶ ಇರೋದು ಆಹಾರಗಳನ್ನ ಸೇವನೆ ಮಾಡೋದು. ಹಾಗೆಯೇ ಜಾಸ್ತಿ ನೀರು ಕುಡಿಬೇಕಾಗುತ್ತೆ ಈ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ. ನೀವು ಇವಾಗ ಬ್ಲಡ್ ಏನಾದರೂ ಕಡಿಮೆ ಆಯಿತು ಅಂದರೆ, ಇವಾಗ 12ಕ್ಕಿಂತ ಕಡಿಮೆಗೆ 7 ಬಂತು, 8 ಬಂತು, ಆ ಥರ ಏನಾದರೂ ಪ್ರಾಬ್ಲಮ್ ಆಯಿತು, ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ ಒಳಗಡೆ. ನೀವು ಸರಿಯಾದ ಟೈಮಿಗೆ ಊಟ ಮಾಡಬೇಕಾಗುತ್ತೆ. ಆಮೇಲೆ ಪೌಷ್ಟಿಕತೆ ಇರುವ ಆಹಾರ ತೊಗೋಬೇಕಾಗುತ್ತೆ. ಪೌಷ್ಟಿಕತೆ ಅಂದರೆ ಇವಾಗ ವೆಜಿಟೇಬಲ್ಸಲ್ಲಿ ಬಂದುಬಿಟ್ಟು ಸೊಪ್ಪು ಇರ್ಬೋದು, ತರಕಾರಿಯಲ್ಲಿ ನಿಮಗೆ ಬೀಟ್ರೋಟು, ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು ತೊಗೋಬೇಕಾಗುತ್ತೆ. ಹಂಗೆ ಫ್ರೂಟ್ಸಲ್ಲಿ ಬಂದುಬಿಟ್ಟು ದಾಳಿಂಬೆ, ಕಿವಿ ಫ್ರೂಟ್ ಇರ್ಬೋದು, ಬನಾನಾ ಇರ್ಬೋದು, ಆ್ಯಪಲ್ ಇರ್ಬೋದು, ಇವನ್ನೆಲ್ಲ ತೊಗೋಬೇಕಾಗುತ್ತೆ. ಇದರಲ್ಲಿ ಹೆಚ್ಚಾಗಿ ಐರನ್ ಅಂಶಗಳಿರೋದ್ರಿಂದ ಕೆಲವು ಫ್ರೂಟಲ್ಲಿ ಐರನ್ ಅಂಶ ಇರುತ್ತೆ. ತೊಗೊಳೋದ್ರಿಂದ ನಿಮಗೆ ಬ್ಲಡ್ಡು ಬೇಗ ಇನ್ಕ್ರೀಸ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಆಮೇಲೆ ಹಾಲು ಕುಡಿಯೋದ್ರಿಂದ ನೀವು ಡೈಲಿ ಸಂಜೆ ಆಗಲಿ ಮಾರ್ನಿಂಗ್ ಆಗಲಿ 1 ಲೋಟ ಹಾಲು ಕುಡಿಬೇಕಾಗುತ್ತೆ ಡೈಲಿ. ಅದಾದಮೇಲೆ ಬೆಲ್ಲ ಸೇವಿಸೋದ್ರಿಂದ ಡೈಲಿ ಒಂದು ಸ್ವಲ್ಪನಾದ್ರೂ ಇಷ್ಟಿಷ್ಟ ಆದ್ರೂ ಬೆಲ್ಲ ತೊಗೊಳ್ಳಿ. ಅದರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಬಂದುಬಿಟ್ಟು ನಿಮಗೆ ಇವಾಗ ಬ್ಲಡ್ ಇವಾಗ ಇದ್ದಿದ್ದು 3 ಮಂತ್ಸ್ ಆಗಿರ್ಬೋದು, ಸೆಕೆಂಡ್ ಸೆಮಿಸ್ಟರಲ್ಲಿ ಆಗಿರ್ಬೋದು ಇರೋ ಬ್ಲಡ್ಡು 3rd ಸೆಮಿಸ್ಟರಲ್ಲಿ ಯಾಕಿರಲ್ಲ ಅಂದರೆ, ಇವಾಗ 6 ಮಂತ್ಸ್ 7 ಮಂತ್ಸಲ್ಲಿ ಇರ್ಬೋದು, 8 ಮಂತ್ಸ್ 9 ಮಂತ್ಸಲ್ಲಿ ಆಗಿರ್ಬೋದು. ಇವಾಗ ನಂದು ಬಂದುಬಿಟ್ಟು 12 ಇತ್ತಪ್ಪ. ಇವಾಗ ಸೆಕೆಂಡ್ ಸೆಮಿಸ್ಟರ್ಲಿ 3rd ಸೆಮಿಸ್ಟರ್ ಬಂದುಬಿಟ್ಟು ಕಡಿಮೆ ಆಗ್ತಿದೆ, ನಂದು ಬ್ಲಡ್ ಬರ್ತಾ ಕಡಿಮೆ ಆಗ್ತಿದೆ ಅಂದಾಗ, ನಿಮ್ಮದು ಏನೇ ತಿಂದ್ರೂ ಆಹಾರ ಅದು ನಿಮ್ಮಲ್ಲಿ ಅರ್ಧ ಹೋಗೋದ್ರಿಂದ ಬ್ಲಡ್ ಕೂಡ ಪಾಪುಗೆ ಅರ್ಧ ಇದಾಗುತ್ತೆ. ಅದರಿಂದಾಗಿ ಬ್ಲಡ್ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ 3rd ಸೆಮಿಸ್ಟರಲ್ಲಿ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ 12ಇಂದ 16ವರೆಗೂ ಬ್ಲಡ್ ಇರಲೇಬೇಕಾಗುತ್ತೆ. ಅದು ಮೇಂಟೈನ್ ಮಾಡಬೇಕಾಗುತ್ತೆ ನೀವು ಬ್ಲಡ್ಡು. ಇಲ್ಲ ಅಂದರೆ ಡೆಲಿವರಿ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಇವಾಗ ಲೋ ಬರ್ತ್ ವೆಯ್ಟು ಪಾಪುಗಳಾಗ್ಬೋದು, ಇಲ್ಲಾಂದರೆ ನಿಮಗೆ ಲೋ ಬರ್ತ್ ವೆಯ್ಟ್ ಪಾಪು ಆಗ್ಬೋದು. ಇಲ್ಲಾಂದರೆ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, C-ಸೆಕ್ಷನ್ ಮಾಡಿಬಿಡ್ತಾರೆ ಬ್ಲಡ್ ಇಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ನಿಮ್ಮ ಗ್ರೂಪ್ದೇ ಬ್ಲಡ್ ತೊಗೊಬಂದು ಹಾಕಬೇಕಾಗತ್ತೆ. ಈ ಥರ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ. ಅದಾದಮೇಲೆ ಪಾಪುಗೆ ತುಂಬ ಎಫೆಕ್ಟ್ ಆಗುತ್ತೆ. ಬೇಗ ಪಾಪು ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಯಾವುದೇ ಆದ್ರೂ ಬ್ಲಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಅದರಿಂದ ತುಂಬ ಕೇರಾಗಿ ನೀವು ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆ ಪಾಪುದು ನೋಡ್ಕೋಬೇಕಾಗುತ್ತೆ. ಆಮೇಲೆ ಆಕ್ಸಿಜನ್ ಬ್ಲಡ್ ಇಲ್ಲ ಅಂದಾಗ ನಿಮಗೆ ಸುಸ್ತಾಗೋದಿರ್ಬೋದು, ಪಾಪುಗೂ ಸುಸ್ತಾಗುತ್ತೆ, ನಿಮಗೆ ಸುಸ್ತಾಗೋದು, ಆಕ್ಸಿಜನ್ ಕಡಿಮೆ ಆಗುತ್ತೆ, ಪಾಪುಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಒಳಗಡೆ. ಹಾಗೆಯೇ ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಉಸಿರಾಡೋಕ್ಕಾಗಲ್ಲ ನಿಮ್ಗೆ ಜಾಸ್ತಿ. ಆಮೇಲೆ ಒಂದು ಸ್ವಲ್ಪ ದೂರ ನಡೆದ್ರೂ ಸುಸ್ತಾಗ್ಬಿಡುತ್ತೆ ಫುಲ್ಲು. ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಆವಾಗ ಬ್ಲಡ್ ಕಡಿಮೆ ಇದೆ ಅಂತ ನೀವು ಆದಾಗ ಹಿಂಗೆ ಕಣ್ಣತ್ರ ನೋಡಿದಾಗ ಇಲ್ಲಿ ಫುಲ್ಲು ವೈಟ್ ಆಗಿರುತ್ತೆ. ನಾಲ್ಗೆ ನೋಡಿದಾಗ ಫುಲ್ ರೆಡ್ಡಿಶ್ ಆಗಿರೋದು ವೈಟ್ ಆಗಿಬಿಟ್ಟಿರುತ್ತೆ. ಆ ಥರದ್ದಾಗುತ್ತೆ. ಉಗುರು ಒಂದು ಸ್ವಲ್ಪ ಹಿಂಗೆ ಮುರಿದಿದ ತಕ್ಷಣ ಬಂದುಬಿಡುತ್ತೆ. ಬ್ಲಡ್ ಇಲ್ಲ ಅಂದರೆ ಆ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದರಿಂದಾಗಿ ಬ್ಲಡ್ಡು ತುಂಬ ಇಂಪಾರ್ಟೆಂಟು. ಅದು ಪ್ರೆಗ್ನೆನ್ಸಿಯಲ್ಲಿ ನೀವು
ಇಷ್ಟನ್ನು ನೀವು ಸರಿಯಾದ ಕ್ರಮದಲ್ಲಿ ತಗೋತಿದ್ದೀರಾ, ಹಾಗೆಯೇ ಡಾಕ್ಟರ್ಸ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳನ್ನು ಸರಿಯಾದ ಕ್ರಮದಲ್ಲಿ ತಗೋತೀರಿ. ಇವಾಗ ನಾವು ಒಂದೊಂದು ಸಲ ಸೊಪ್ಪನ್ನ ಡೈಲಿ ತಿನ್ನೋಕ್ಕಾಗಲ್ಲ, ತರಕಾರಿನೂ ಡೈಲಿ ತಿನ್ನೋಕ್ಕಾಗಲ್ಲ. ಹಾಗೆಯೇ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ನಾವು ಕರೆಕ್ಟ್ ಟೈಮಿಗೆ ತೊಗೊಳೋದ್ರಿಂದ ಅದು ಇದು ಮ್ಯಾನೇಜ್ ಆಗುತ್ತೆ. ಬ್ಲಡ್ಡು ಅದು ಇದೂ ಮ್ಯಾನೇಜ್ ಆಗುತ್ತೆ. ಇವಾಗ ನಾವು ಸೊಪ್ಪು ತರಕಾರಿ ತಿಂದಿಲ್ಲ ಅಂದ್ರೂ ಕೂಡ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಅದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಬರುತ್ತೆ ಬ್ಲಡ್ ನಮ್ಮದು. ನಾನೇ ಎಕ್ಸಾಂಪಲು, ನಾವು ಇಲ್ಲಿ ಇರೋದು ಆಂಧ್ರದಲ್ಲಿ ಆಗಿರೋ ಸರಿಯಾದ ಕ್ರಮದಲ್ಲಿ ಯಾವುದು ಸೊಪ್ಪು ಆ ಥರದ್ದು ಜಾಸ್ತಿ ಸಿಗಲ್ಲ. ಅದನ್ನು ತೊಗೊಂಬಂದು ತಿಂತಿದ್ವಿ ನಾವು ನೋಡಿಬಿಟ್ಟು, ಸಿಗ್ತಿರ್ಲಿಲ್ಲ. ಆದ್ರೂ ನಾನು ಸರಿಯಾದ ಕ್ರಮದಲ್ಲಿ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಖಾಲಿ ಆದ ತಕ್ಷಣ ಅವ್ರು ತರಿಸ್ಕೊಂಡು ಮತ್ತೆ ತೊಗೋತಿದ್ದೆ ಟ್ಯಾಬ್ಲೆಟ್ಗಳನ್ನ. ಅದರಿಂದಾಗಿ ಬ್ಲಡ್ ನಂದು ಡೆಲಿವರಿ ಟೈಮಿಗೆ 12.6 ಏನಾಯಿತು. ನನಗೆ ಬ್ಲಡ್ ಮತ್ತೆ ಏನಾದ್ರು ಬ್ಲಡ್ ಮತ್ತೆ ಹಾಕಿಸ್ಕೊಳ್ಳೋದೇನು ನೆಸೆಸಿಟಿ ಬರಲಿಲ್ಲ. ನನ್ನ ಪಾಪುನಲ್ಲಿ ಹುಟ್ಟಿದ ಮೇಲೂ ಬ್ಲಡ್ ಚೆನ್ನಾಗಿತ್ತು. ನಮ್ಮ ಪಾಪನು ಬೇಗ ರಿಕವರಿ ಆಗೋಕ್ಕೆ ಸಾಧ್ಯ ಆಯಿತು. ಇದನ್ನೆಲ್ಲ ನೀವು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರಿ, ಸರಿಯಾಗಿ ಕ್ರಮದಲ್ಲಿ ಫುಡ್ ತೊಗೊಂಡ್ರಿ ಅಂದರೆ ಬ್ಲಡ್ ಬೇಗ ರಿಕವರಿ ಆಗುತ್ತೆ. ಹಾಗೆ ನಿಮ್ಮ ಪಾಪುನ ಬೆಳವಣಿಗೆ ಚೆನ್ನಾಗಿರುತ್ತೆ. ಇದನ್ನೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್ ಆ್ಯಂಡ್ ಬಾಯ್.